ನಮಸ್ಕಾರ. ನಾನು ಜಯಶ್ರೀ ಕುಲಕರ್ಣಿ. ಧಾತ್ರಿ ಹವನದ ಬಗ್ಗೆ ಒಂದಿಷ್ಟು ಮಾಹಿತಿ. ಧಾತ್ರಿ ಅಂದ್ರೆ ಸಂಸ್ಕೃತದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಮರ ಅಂತ ಅರ್ಥ. ಧಾತ್ರಿ ಹವನ ಅಥವಾ ಧಾತ್ರಿ ಹೋಮ ಕಾರ್ತೀಕ ಮಾಸದಲ್ಲಿ ನಡೆಯುವ ಒಂದು ಸಂಭ್ರಮದ ಆಚರಣೆ. ಈ ಹೋಮವನ್ನ ರಾಜಸೂಯ ಯಾಗಕ್ಕೆ ಸಮಾನವಾದ ಪುಣ್ಯಕರ ಕಾರ್ಯವೆಂದು ಪಂಚರಾತ್ರದಲ್ಲಿ ಹೇಳಲಾಗಿದೆ. ಆ ದಿನ ನೆಲ್ಲಿಕಾಯಿ ವನದಲ್ಲಿ ಅಥವಾ ಆ ಗಿಡದ ಸನ್ನಿಧಿಯಲ್ಲಿ ಹೋಮವನ್ನು ಮಾಡಿ ವನಭೋಜನ ಮಾಡಿದರೆ ದುಷ್ಟಾನ್ನ ಭೋಜನದ ಪಾಪವೆಲ್ಲವೂ ನಾಶವಾಗುವುದು ಎಂಬ ಒಂದು ನಂಬಿಕೆ ಇದೆ. ಪವಿತ್ರವಾದ ಚಾತುರ್ಮಾಸದ ವ್ರತ ಕಾರ್ತೀಕ ಮಾಸದಲ್ಲಿ ಮಾಡುವ ಧಾತ್ರಿ ಹವನದಿಂದಲೇ ಸಂಪನ್ನವಾಗಬೇಕು. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಆಚರಣೆಯ ಹಿಂದೆಯೂ ಒಂದೊಂದು ಪ್ರಾದೇಶಿಕ, ಪ್ರಾಕೃತಿಕ ಹಾಗೂ ಪೌರಾಣಿಕ ಹಿನ್ನೆಲೆ ಇದೆ. ಇಂದು ಯಾರದೋ ಮನಸ್ಸಿಗೆ ಏನೋ ಬಂತು ಎಂದು ಆ ಆಚರಣೆಗಳು ಪ್ರಾರಂಭವಾಗಿಲ್ಲ. ಅದಕ್ಕೆಲ್ಲ ಒಂದು ಶಾಸ್ತ್ರದ ಅಥವಾ ಒಂದು ಭದ್ರವಾದ ನಂಬಿಕೆಯ ಆಧಾರವಿದೆ. ಆ ಪ್ರಕಾರ ಒಂದು ಪೌರಾಣಿಕ ಹಿನ್ನೆಲೆ ಈ ರೀತಿಯಾಗಿ ಇದೆ. ಒಮ್ಮೆ ಬ್ರಹ್ಮದೇವರು ಆನಂದ ಪರವಶರಾಗಿ ಅವರ ಕಣ್ಣಿಂದ ಆನಂದ ಬಾಷ್ಪ ಹರಿದು ಅದರ ಹನಿಗಳು ಭೂಮಿಯ ಮೇಲೂ ಬಿದ್ದವು. ಆಗ ಆ ಜಾಗದಲ್ಲಿ ಒಂದು ಮರ ಹುಟ್ಟಿತು. ಅದೇ ಬೆಟ್ಟದ ನೆಲ್ಲಿಕಾಯಿಯ ಮರ. ನಮ್ಮ ಪ್ರಾಚೀನರು ಈ ನೆಲ್ಲಿಕಾಯಿಯ ಔಷಧೀಯ ಗುಣಗಳನ್ನು ಮನಗಂಡು ಈ ಮರಕ್ಕೆ ಒಂದು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಕೊಟ್ಟರು. ಕಾರ್ತೀಕ ಶುದ್ಧ ದ್ವಾದಶಿಯ ದಿನ ಶ್ರೀ ತುಳಸಿ ವಿವಾಹವನ್ನು ಮಾಡುವಾಗ ಬೆಟ್ಟದ ನೆಲ್ಲಿಕಾಯಿ ಮರದ ಒಂದು ಟೊಂಗೆಯನ್ನು ತುಳಸಿ ವೃಂದಾವನದಲ್ಲಿ ನೆಟ್ಟು ಶ್ರೀಕೃಷ್ಣನ ವಿಗ್ರಹವನ್ನಿಟ್ಟು ತುಳಸಿ ಮದುವೆ ಮಾಡಿ 5 ನೆಲ್ಲಿಕಾಯಿಗಳ ಮೇಲೆ ಆರತಿ ಇಟ್ಟು ಮುತ್ತೈದರೆಲ್ಲರೂ ಆರತಿ ಮಾಡುತ್ತಾರೆ. ಮರುದಿನದಿಂದ ಕಾರ್ತೀಕ ಹುಣ್ಣಿಮೆಯವರೆಗೆ ಸ್ತ್ರೀಯರೆಲ್ಲರೂ ನೆಲ್ಲಿಕಾಯಿ ಗಿಡದ ಪೂಜೆಯನ್ನು ಮಾಡಿ ಮೊಸರವಲಕ್ಕಿಯನ್ನು ನೈವೇದ್ಯ ತೋರಿಸಿ ಎಲ್ಲರಿಗೂ ಹಂಚಿ ಆ ಗಿಡದ ಕೆಳಗಡೆಯೇ ಕುಳಿತು ಮೊಸರವಲಕ್ಕಿ ತಿನ್ನುತ್ತಾರೆ. ಆ ಮೂಲಕ ನೆಲ್ಲಿ ಗಿಡದ ಕೆಳಗೆ ಕುಳಿತು ಎಲ್ಲರೂ ವನಭೋಜನ ಮಾಡಿದ ಪುಣ್ಯವೂ ಬರುತ್ತದೆ. ನಂತರವೇ ನೆಲ್ಲಿಕಾಯಿಯನ್ನು ನಮ್ಮ ಆಹಾರ, ಅಡುಗೆ, ಊಟದಲ್ಲಿ ಉಪಯೋಗಿಸಬೇಕೆಂಬುದು ನಮ್ಮ ಹಿರಿಯರು ಮಾಡಿದ ನಿಯಮ. ತುಳಸಿ ವಿವಾಹದ ನಂತರ ಧಾತ್ರಿ ಹವನವನ್ನ ಮಾಡುತ್ತಾರೆ. ಧಾತ್ರಿ ಹವನವನ್ನು ನೆಲ್ಲಿಕಾಯಿ ಮರದ ಕೆಳಗೆಯೇ ಮಾಡಬೇಕು. ಒಂದು ವೇಳೆ ಅದು ಸಾಧ್ಯವಾಗದಿದ್ದರೆ ಅಥವಾ ಮಹಾನಗರಗಳಲ್ಲಿ ಈ ಮರಗಳು ಸಿಗದೇ ಇದ್ದಾಗ ನೆಲ್ಲಿಕಾಯಿ ಮರದ ಒಂದು ಭಾಗವನ್ನಾದರೂ ತಂದು ಮನೆಯ ಆವರಣದಲ್ಲಿ ನೆಟ್ಟು ನಂತರ ಪೂಜೆ, ಹೋಮ, ವನಭೋಜನವನ್ನ ಮಾಡಬೇಕು ಎಂಬ ಶಾಸ್ತ್ರ. ದೇವಿ ಧಾತ್ರಿ ನಮಸ್ತುಭ್ಯಂ ಗ್ರಹಾಣ ಬಲಿಮುತ್ತಮಂ ಮಿಶ್ರಿತಂ ಗುಡಸೂಪಾಭ್ಯಾಂ ಸರ್ವಮಂಗಲದಾಯಿನಿ ಪುತ್ರಾಂ ದೇಹಿ ಮಹಾಪ್ರಾಜ್ಞಾನ್ ಯಶೋ ದೇಹಿ ನಿರಂತರಂ ಪ್ರಜ್ಞಾಂ ಮೇಧಾಂ ಚ ಸೌಭಾಗ್ಯಂ ವಿಷ್ಣುಭಕ್ತಿಂ ಚ ದೇಹಿ ಮೇ ನಿರೋಗಂ ಕುರುಮಾಂ ನಿತ್ಯಂ ನಿಷ್ಪಾಪಂ ಕುರು ಸರ್ವದಾ ಸರ್ವಜ್ಞಂ ಕುರುಮಾಂ ದೇವಿ ಧನ್ವಂತಂ ತಥಾ ಕುರು ಎನ್ನುವ ಮಂತ್ರವನ್ನ ಧಾತ್ರಿ ಹವನದ ವೇಳೆ ಪಠಿಸುತ್ತಾರೆ. ಧಾತ್ರಿ ಅಂದ್ರೆ ನೆಲ್ಲಿಕಾಯಿ ವೃಕ್ಷವನ್ನು ದೇವಿ ಎಂದು ಭಾವಿಸಿ ಲೌಕಿಕರಾದಂತಹ, ಸಾಮಾನ್ಯರಾದಂತಹ ಜನರ ದಿನನಿತ್ಯದ ಇಷ್ಟಾರ್ಥಗಳು, ಆಯುಷ್ಯ, ಆರೋಗ್ಯ, ಸಂತಾನ, ಸಂಪತ್ತು, ಸಮೃದ್ಧಿಗಾಗಿ ಪ್ರಾರ್ಥಿಸಿ ಅದರ ಜೊತೆಗೆ ದೈವಭಕ್ತಿ, ವಿಷ್ಣು ಭಕ್ತಿಯನ್ನೂ ಕರುಣಿಸು ಎಂದು ಪ್ರಾರ್ಥಿಸಿ ಈ ಮಂತ್ರವನ್ನ ಪಠಿಸುತ್ತಾರೆ. ಈ ಧಾತ್ರಿ ಹವನವನ್ನ ಒಂಟಿಯಾಗಿ ಮಾಡದೆ ಬಂಧು ಮಿತ್ರರನ್ನೂ ನೆರೆಹೊರೆಯವರನ್ನೂ ಸೇರಿಸಿಕೊಂಡು ಆಚರಿಸಬೇಕು. ಆ ದಿನ ನೆಲ್ಲಿಕಾಯಿಂದ ಶ್ರೀ ಕಾರ್ತೀಕರಾದ ದಾಮೋದರನಿಗೆ ಷೋಡಶೋಪಚಾರ ಪೂಜೆ ಮಾಡಿ ಆರತಿ ಮಾಡಿ ಎಲ್ಲರೊಂದಿಗೆ ಸೇರಿ ವನಭೋಜನ ಮಾಡಬೇಕು ಎಂಬ ಶಾಸ್ತ್ರವಿದೆ. ಈ ಎಲ್ಲ ಆಚರಣೆಗಳ ಹಿಂದೆ ಇರುವ ಮೂಲಭೂತ ತತ್ವ ಎಂದ್ರೆ ಪ್ರಕೃತಿ ಪೂಜೆ. ದಾನ ಧರ್ಮದ ಮೂಲಕ ನಾವು ಬದುಕಿ ಬೇರೆಯವರಿಗೂ ಬದುಕಲು ಅವಕಾಶ ಅನುವು ಮಾಡಿಕೊಡುವುದು ಹಾಗೂ ವನಭೋಜನದ ಮುಖಾಂತರ ಒಂದು ಸಾಂಘಿಕ ಬದುಕಿನ ಆದರ್ಶವನ್ನು ಪ್ರಸ್ತುತಪಡಿಸುವುದು. ಯಾವ ಪೂಜೆಯನ್ನು ಒಬ್ಬರೇ ಮಾಡುವಂತಿಲ್ಲ. ವನಭೋಜನವನ್ನು ಕೂಡ ಕೇವಲ ತಮ್ಮಲ್ಲೇ ಮಾಡಿಕೊಳ್ಳುವಂತಿಲ್ಲ. ಎಲ್ಲರನ್ನೂ ಸೇರಿಸಿಕೊಂಡು ಉತ್ಸವವನ್ನು ಆಚರಿಸಿ ನಿಸರ್ಗಕ್ಕೆ ದೈವತ್ವ ಕೊಟ್ಟು ಆ ಮೂಲಕ ಪರಿಸರ ರಕ್ಷಣೆ ಮಾಡಿ ಪರಸ್ಪರ ಸಹಕಾರ, ಸಹಯೋಗದೊಂದಿಗೆ ಸಾಮೂಹಿಕ ಅನ್ನದಾನಗಳನ್ನು ಮಾಡೋದು, ಆ ಮೂಲಕ ಸಾಂಘಿಕ ಬದುಕಿನ ಮಹತ್ವದ ಅರಿವು ಮಾಡಿಕೊಡುವುದು, ಆ ಮೂಲಕ ಎಲ್ಲರಿಗೂ ಸಂತಸವನ್ನ, ನೆಮ್ಮದಿಯನ್ನ ಹಂಚುವುದು, ಇದು ನಮ್ಮ ಸನಾತನ ಧರ್ಮ, ಇದು ನಮ್ಮ ಸನಾತನ ಸಂಸ್ಕೃತಿ.
ಇಂದಿನ ಧಾವಂತದ ಬದುಕಿನಲ್ಲಿಯೂ, ಮುಂಬೈಯಂಥ ಮಹಾನಗರದಲ್ಲಿಯೂ ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಕೇಂದ್ರಗಳಾದಂತಹ ನಮ್ಮ ಮಠ ಮಂದಿರಗಳು ಈ ಧಾತ್ರಿ ಹವನದಂತಹ ಅನೇಕ ಧಾರ್ಮಿಕ ಆಚರಣೆಗಳನ್ನು ಎಲ್ಲರನ್ನೂ ಸೇರಿಸಿಕೊಂಡು, ಎಲ್ಲರನ್ನೂ ಕೂಡಿಕೊಂಡು ಆಚರಿಸಿಕೊಂಡು ನಮ್ಮ ನೆಲದ ಸಂಸ್ಕೃತಿಯನ್ನು ಕಾಪಿಟ್ಟುಕೊಂಡು ಬರ್ತಾ ಇರೋದು ಸನಾತನ ಧರ್ಮ ಸಂಸ್ಕೃತಿಯ ಜೀವಂತಿಕೆಗೆ ಒಂದು ಜ್ವಲಂತ ಸಾಕ್ಷಿ. ನಮಸ್ಕಾರ, ಧನ್ಯವಾದ.